ಈ ಹಳ್ಳ ಕೊಳ್ಳಗಳನ್ನು ಗುಡ್ಡ ಬೆಟ್ಟಗಳನ್ನು ದಾಟಿ ಈ ದಟ್ಟವಾಗಿರತಕ್ಕಂಥ ಅರಣ್ಯದಲ್ಲಿ ನಾವು ಇವತ್ತು ಒಂದು ಅನುಭವ ಮಂಟಪವನ್ನು ನೋಡಲಿಕ್ಕೆ ಹೊರಡ್ತಾ ಇದ್ದೀವಿ. ಮರ್ತ್ಯಲೋಕದ ಮಹಾಮನೆ ಹಾಳಾಗ ಹೋಗಬಾರದೆಂದು ಕರ್ತನೆಟ್ಟಿದನಯ್ಯ ಒಬ್ಬ ಶಿವಶರಣನ ಎನ್ನುವ ವಾಣಿಯಂತೆ ಒಂದು ಮಹಾಮನೆ ಇಂಥ ಒಂದು ದಟ್ಟವಾದ ಅರಣ್ಯದ ಪ್ರದೇಶದಲ್ಲಿ ಹಳ್ಳ ಕೊಳ್ಳಗಳು ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ಇರತಕ್ಕಂಥ ಮಹಾಮನೆಯನ್ನು ನೋಡಲಿಕ್ಕೆ ಈ ಬಸವ ಭೂಮಿ ಯಾತ್ರಾರ್ಥಿಗಳು ನಾವು ತೆರಳುತ್ತಾ ಇದ್ದೇವೆ. ವೇಳೆ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ಮಧುರ ಗುಣವ ಈರಿ ಬಲ್ಲದು, ವಾಯುಗುಣವ ಸರ್ಪ ಬಲ್ಲದು ಎನ್ನುವ ರೀತಿಯಲ್ಲಿ ಈ ಒಂದು ಮಲೆನಾಡಿನ ಇವು ದಟ್ಟ ಅರಣ್ಯ ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ಇರ್ತಕ್ಕಂಥವರು ಈ ದಾರಿಯನ್ನು ಬಲ್ಲಿದವರು ಇರ್ತಾರೋ. ನಾವೆಲ್ಲ ಹೊಸಬರಾಗಿದ್ದೇವೆ. ಆದರೂ ಕೂಡ ಒಬ್ಬರಿಗೊಬ್ಬರು ಚರ್ಚಿಸಿಕೊಂಡು ಒಂದು ಒಂದು ಯಾವ ರೀತಿಯಾಗಿ ಒಂದೇ ಲೈನ್ನಲ್ಲಿ ಸಾಲಗಟ್ಟಿಯಾಗಿ ಹೋಗ್ತಿರ್ತಾವೋ ಆ ರೀತಿ ಹೊಂಟಿವಿ. ಒಂದು ವೇಳೆ ಇಲ್ಲಿ ಪಕ್ಕದಲ್ಲಿ ದಾರಿ ಇದ್ದರೆ ನಾವು ಚದುರಿ ಹೋಗ್ತಾ ಇದ್ದೀವಿ. ಇಲ್ಲಿ ಇರುವುದೇ ಇದೇ ಒಂದು ಕಾಲ್ದಾರಿ. ಈ ಕಾಲ್ದಾರಿಯಲ್ಲಿ ಮಹಾಮನೆಯನ್ನು ನೋಡಲಿಕ್ಕೆ ಹೊರಡ್ತಾ ಇದ್ದೀವಿ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೊರೆತೊರೆಗಳಿಗೆ ಅಂಜಿದಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದೊಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಜಗನ್ಮಾತೆ ಅಕ್ಕಮಾದೇವಿ ತನ್ನ ವಚನವನ್ನ ಇಂಥ ಒಂದು ಸುಂದರವಾದ ಪರಿಸರದಲ್ಲಿ ಜನನವಾದ ಕಾರಣ, ಇದನ್ನೆಲ್ಲವೂ ಅವರು ಅನುಭವಿಸಿದ ಕಾರಣ ಇವೆಲ್ಲವುಗಳ ಉದಾಹರಣೆಗಳನ್ನು ಕೊಟ್ಟು ಅಕ್ಕಮಾದೇವಿ ಅಂತ ಒಂದು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ಅನ್ನುವ ವಚನವನ್ನ ರಚನೆ ಮಾಡಿರಬಹುದು. ಅಂತ ಒಂದು ಬೆಟ್ಟದ ಮಧ್ಯದಲ್ಲಿ ನಮ್ಮ ಈ ಬಸವ ಯಾತ್ರಾರ್ಥಿಗಳು ಸಾಗುತ್ತಾ ಇದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಹುತ್ತಗಳು ಈ ಬೆಟ್ಟದಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡಲು ಎಲ್ಲ ಕಡೆಗೂ ಕೂಡ ಕಾಣಸಿಗುತ್ತವೆ. ರಾಜ್ಯಗಳಲ್ಲಿ ರಾಜ್ಯಗಳು ಉರುಳಲಿ, ಹಾರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದವನು ಬಿಡುವುದೇ ಇಲ್ಲ ಎನ್ನುವ ಹಾಗೆ ಇವತ್ತು ಯುದ್ಧ ನಡೆಯುವ ಸಂದರ್ಭದಲ್ಲಿ ಸಿಲಿಂಡರ್ ಹಾಗೂ ಪೆಟ್ರೋಲ್ ಡೀಸೆಲ್ ಕೊರತೆ ಆಗಿ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆದರೂ ಕೂಡ ಆ ಪರಮಾತ್ಮ ಅನ್ನೋ ರೈತ ಉಳುವುದನ್ನು ಅವನು ಬಿಟ್ಟಿಲ್ಲ. ಈ ಹುಟ್ಟಿಸಿದ ಜೀವ ಹುಲ್ಲು ಮೇಯಿಸಲಾರ ಎನ್ನುವ ಹಾಗೆ ಎಲ್ಲ ಜೀವಿಗಳನ್ನು ಸಾಕಿ ಸಲುಹುವಂಥ ಇಂಥ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಈ ಗಿಡ ಮರಗಳನ್ನು ನೆಟ್ಟು ಬೆಳೆಸ್ತಾ ಇದ್ದಾನೆ ಆ ಪರಾತ್ಪರವಾಗಿರ್ತಕ್ಕಂಥ ಪರಮಾತ್ಮ. ತಲ್ಲಣಿಸುದಿರು ಕಂಡ ತಾಳು ಮನವೇ ತಲ್ಲಣಿಸುದಿರು ಕಂಡ ತಾಳು ಮನವೇ, ಎಲ್ಲರನ್ನು ಸಲುಹುವನು ಇದಕ್ಕೆ ಸಂಶಯ ಇಲ್ಲ. ಬೆಟ್ಟದ ತುದಿಯಲ್ಲಿ ನೆಟ್ಟಿರುವ ಗಿಡಕ್ಕೆ ನೀರವನ್ನೆತ್ತಿ ಉದಕವ ನೆರೆದವರಾರು, ಕಲ್ಲಿನೊಳಗಿರುವ ಕಪ್ಪೆಗೆ ಅಲ್ಲಲ್ಲಿ ಆಹಾರವನ್ನಿಕ್ಕಿದವರಾರು, ಎಲ್ಲರನ್ನು ಸಲುಹುವನು ಇದಕ್ಕೆ ಸಂಶಯವಿಲ್ಲ ಎನ್ನುವ ಪದ್ಯದಂತೆ ಈ ಒಂದು ಪರಿಸರದಲ್ಲಿ ಎಲ್ಲ ಜೀವಿಗಳನ್ನು ಸಲುಹುವಂಥ ಒಂದು ಶಕ್ತಿಯನ್ನು ಆ ದೇವರು ಈ ಪ್ರಕೃತಿಗೆ ನೀಡಿದ್ದಾನೆ. ಇಂಥ ಒಂದು ಅರಣ್ಯದ ಮಧ್ಯದಲ್ಲಿಯೂ ಕೂಡ ಬಾಳೆ ಗಿಡಗಳು ಇಲ್ಲಿ ಇದ್ದಾವೆ. ಸುಮಾರು 20 ರಿಂದ 25 ಫೂಟ್ ಎತ್ತರವರೆಗೆ ಬೆಳೆದಂಥ ಈ ಬಾಳೆ ಮರಗಳು ಬಹುಶಃ ಯಾರೂ ಈ ರೀತಿಯಾಗಿ ಬೆಳೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂಥ ಒಂದು ಬೆಳೆಯನ್ನು, ಕಳೆಯನ್ನು, ಗಿಡವನ್ನು, ಮರವನ್ನು ಪ್ರಕೃತಿ ತನ್ನಿಂದ ತಾನೇ ನಿರ್ಮಾಣ ಮಾಡುತ್ತಿದೆ.
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾರೆವು ನಮ್ಮೊಳಗೆ. ನಿಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಗುಡಿಯೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟೋ ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟೋ ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಗುಡಿಯೊಳಗೆ. ಓಂ ಬಸವಾ ಓಂ ಬಸವಾ ಓಂ ಬಸವಾ ಓಂ ಗುರು ಬಸವಾ. ಓಂ ಬಸವಾ ಓಂ ಬಸವಾ ಓಂ ಬಸವಾ ಓಂ ಗುರು ಬಸವಾ. ಓಂ ಬಸವಾ ಓಂ ಬಸವಾ ಓಂ ಬಸವಾ ಓಂ ಗುರು ಬಸವಾ. ಓಂ ಬಸವಾ ಓಂ ಗುರು ಬಸವಾ. ಓಂ ಗುರುದೇವ್ ಓಂ ಗುರುದೇವ್ ಓಂ ಗುರುದೇವ್ ಓಂ ಸದ್ಗುರುದೇವ್. ಓಂ ಗುರು ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಮಾಡೋ ನೀ ಶಿವ ಧ್ಯಾನ, ಮಾಡೋ ನೀ ಗುರು ಭಜನ. ಭಕ್ತಿಯಿಂದಲೇ ಭಜನೆಯ ಮಾಡಿದರೆ ದೇವರ ಬಂದ ಕೈ ಹಿಡಿತಾನ. ಮಾಡೋ ನೀ ಗುರು ಧ್ಯಾನ, ಮಾಡೋ ನೀ ಗುರು ಭಜನ. ಹೇಳ್ತೀರೇನು ಇದನ್ನ? ನೋಡಿ, ಇಂಥ ಒಂದು ದಟ್ಟಾರಣ್ಯದಲ್ಲಿ ಇರತಕ್ಕಂಥ ಮಹಾಮನೆಯನ್ನು ನೋಡಲಿಕ್ಕೆ ಎಲ್ಲ ಶರಣ ಬಂಧುಗಳು ಈ ಅಡ್ಡವಾಗಿ ಬಿದ್ದಿರತಕ್ಕಂಥ ಮರವನ್ನು ದಾಟಿ ಇಂಥ ಒಂದು ಅರಣ್ಯದಲ್ಲಿ, ಕಾಡಿನಲ್ಲಿ, ಬೆಟ್ಟದ ಮಧ್ಯದಲ್ಲಿ ಇರತಕ್ಕಂಥ ಬಸವಣ್ಣನ ಮಹಾಮನೆಯನ್ನು ನೋಡುವ ಒಂದು ಕಾತುರದಿಂದ ಇಷ್ಟೊಂದು ಕಷ್ಟಪಟ್ಟು ಆ ಅರಿವಿನ ಗುರುವಿನ ಬಸವಣ್ಣನ ಮಹಾಮನೆಗೆ ತೆರಳ್ತಾ ಇದ್ದಾರೆ. ಇಚ್ಚಿದಂಡಾಗ ಐತ್ರಪ್ಪ ಬಾಳ ಹುದ್ದಲ್ಲ, ಅಚ್ಚಿದಂಡಾಗ ಐತ್ರಪ್ಪ ಬಾಳ ಗದ್ದಲ್ಲ. ಬರಬಾರ್ದಿತ್ತು ಯಪ್ಪ ನಾವು ಮೊದಲಿಗೆ ತಿಳಿಯಲಿಲ್ಲ ಇದ ಎಲ್ಲ. ಬರಬಾರ್ದಿತ್ತು ಯಪ್ಪ ನಾವು ಮೊದಲಿಗೆ ತಿಳಿಯಲಿಲ್ಲ ಇದು ಎಲ್ಲ. ನಂಬಿದೆನೆಂದಡೆ ನಚ್ಚಿದೆನೆಂದಡೆ ತಲೆಮಾರು ಹೋದೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇದಾವುದಕ್ಕೂ ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಒಂದು ಶರಣರ ಪುಣ್ಯ ಕ್ಷೇತ್ರವನ್ನು, ಶರಣರ ದರ್ಶನವನ್ನು ಪಡೀಲಿಕ್ಕೆ ಈ ಎಲ್ಲ ಯಾತ್ರಾರ್ಥಿಗಳು ಬಹಳಷ್ಟು ಕಷ್ಟಪಟ್ಟು, ಪ್ರಯತ್ನಪಟ್ಟು, ಪ್ರಯಾಸಪಟ್ಟು ಅರಿವಿನ ಗುರುವಿನ ಬಸವಣ್ಣನ ಮಹಾಮನೆಯನ್ನು ನೋಡಲಿಕ್ಕೆ ಸಾಗ್ತಾ ಇದ್ದಾರೆ. ನಂಬರು ನೆಚ್ಚರು ಬರೆದೇ ಕರೆಯವರು, ನಂಬಲರಿ ಲೋಕದ ಮನುಜರು. ನಂಬಿ ಕರೆದರೆ ಓ ಎನ್ನನೇ ಶಿವನು,
ನಂಬದೆ ನಚ್ಚದೆ ಬರೆದೆ ಕರೆಯುವವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಬಸವ ಗುರುವಿನ ಬಗ್ಗೆ ಹಾಗೂ ಶರಣರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ನಂಬಿಕೆಯನ್ನುಳ್ಳಂಥ ಸದ್ಭಕ್ತರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ಸುರಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ನೀ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿ ಬಹುಶಃ ಇಂಥ ಬೆಟ್ಟದ ಮೇಲೆ ಹುಲ್ಲು ನಾಟಿದರೆ ಅದು ಯಾವುದಕ್ಕೂ ಪ್ರಯೋಜನ ಆಗುವುದಿಲ್ಲ. ಬೆಟ್ಟದಡಿ ಹುಲ್ಲಾದರೆ ಅದು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತದೆ ಅಂತಕ್ಕಂಥ ಒಂದು ದೃಷ್ಟಿಕೋನ ಬಹುಶಃ ಆ ಕವಿಗಳು ಅರ್ಥೈಸಿಕೊಂಡೇ ಹುಲ್ಲಾಗು ಬೆಟ್ಟದಡಿ ಅಂತ ಹೇಳಿರ್ಬೋದು. ಪ್ರಯಾಸ ಪಡಿಲಿಕ್ಕೆ ತಯಾರಾದರೆ ಪ್ರವಾಸಕ್ಕೆ ಹೊರಡಬೇಕು. ಈ ತಾಯಂದಿರು ಈ ಬೆಟ್ಟದ ಮಧ್ಯದಲ್ಲಿ ಏರು ಇಳಿತ ದಾರಿಯಲ್ಲಿ ನಡೆದು ಸುಸ್ತಾಗಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯೊಳಗೆ ತಿರುಗಿ ಬಂದೆ ಬಾರದ ಭವಗಳ ಉಂಡೆ ಸುಖಗಳ ಹಿಂದಿನ ಜನ್ಮ ತಾನೇನಾದರೂ ಆಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ದೇವ ಎಂದು ಅಕ್ಕ ಮಹಾದೇವಿ 84 ಲಕ್ಷ ಜೀವರಾಶಿಯೊಳಗೆ ಭವಬಂಧನದ ಚಕ್ರದೊಳಗೆ ಸಿಲುಕಿ ಎಲ್ಲ ಭವದ ಬಾಧೆಯನ್ನು ಪಡೆದು ಮುಕ್ತಿ ಹೊಂದತಕ್ಕಂಥ ಮಾನವ ಜನ್ಮ ಬಂದಿದ್ದೇವೆ. ಹಿಂದಿನ ಜನ್ಮ ತಾನೇನಾದರೂ ಆಗಲಿ ಮುಂದೆ ನೀ ಕರುಣಿಸ ಎಂದು ಬೇಡಿಕೊಂಡಿದ್ದಾಳೆ. ಬಹುಶಃ ಈ ಜನ್ಮದಲ್ಲಿ ನಮಗೆ ಇಂಥ ಒಂದು ಬೆಟ್ಟದಲ್ಲಿ ಹೋಗಲಿಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ಯಾವ್ಯಾವ ಜನ್ಮದಲ್ಲಿ ಏನೇನು ಕಷ್ಟಪಟ್ಟು ಈ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಈ ಜನ್ಮಕ್ಕೆ ಬಂದ ಮೇಲೆ ಗುರುವಿನ ಮಾರ್ಗದಲ್ಲಿ ಸಾಗಿ ಮುಕ್ತಿಯ ಪಥದಲ್ಲಿ ಸಾಗಿ ಲಿಂಗದಲ್ಲಿ ಲಿಂಗೈಕ್ಯನಾಗಿ ಬಯಲಲ್ಲಿ ಬಯಲಾಗುವುದೇ ಈ ಮಾನವನ ಜೀವನದ ಗುರಿ ಎಂದು ಶರಣರು ತಮ್ಮ ವಚನದಲ್ಲಿ ಸಾರಿ ಹೇಳಿದ್ದಾರೆ. ಅಂತ ಸಾರಿ ಹೇಳಿದ ಸಾರವನ್ನು ಸವಿದು ನಾವು ಕೂಡ ಮುಕ್ತರಾಗೋಣ. ಬಾಗಿದರೆ ಬಾಳು, ಕೂಗಿದರೆ ಹಾಳು, ಸಾಗಿ ತಾಗಿದರೆ ಅದು ಮಾಗಿದ ಮಾವು ಮಗುಮಲ್ಲ ಎನ್ನುವ ರೀತಿಯೊಳಗೆ ಇಲ್ಲಿ ಬಾಗಬೇಕು, ತಾಗಬೇಕು, ಸಾಗಬೇಕು ಅಂತ ಮಾರ್ಗ. ಬೃಹತ್ತಾಗಿರತಕ್ಕಂಥ ಮರ. ಈ ಒಂದು ಕಾಲ್ದಾರಿ ಕೇವಲ ಒಬ್ಬರು ಸಾಗುವಂಥದ್ದು ಕಾಲ್ದಾರಿಯಲ್ಲಿ ಅಡ್ಡವಾಗಿ ಹೊರಳಿ ನಿಂತಿದೆ. ಇಂಥ ದೊಡ್ಡದಾದ ಒಂದು ಮರ ಮುರಿದು ಇಲ್ಲಿ ಬಗ್ಗಿ ಪೂರಾ ಕೇವಲ 1.5-2 ಫೂಟದ ಮಧ್ಯದಲ್ಲಿ ನಾವು ಬಾಗಿ ಹೋಗುವಂಥ ಒಂದು ಸಂದರ್ಭ. ಅಬ್ಬಾ ಬಿಳಿ ಬಟ್ಟೆ ಹಾಕೊಂಡು ಬಂದೀನಿ. ಇರಲಿ, ಬಟ್ಟೆ ಕಲೆಯಾದರೇನು ಬಟ್ಟೆ ಅಂದರೆ ಶರಣರ ದೃಷ್ಟಿಯಲ್ಲಿ ಮಾರ್ಗ ಶರಣ ಮಾರ್ಗದಲ್ಲಿ ಹೋಗುವಾಗ ತೊಟ್ಟುಕೊಂಡಂಥ ಬಟ್ಟೆ ಕಲೆ ಬಿದ್ದರೆ ಏನೋ ಮನಕ್ಕೆ ಕಲೆ ಬೀಳಬಾರ್ದು ಅನ್ನೋದೇ ಶರಣರ ಒಂದು ವಿಚಾರ. ನನ್ನ ಬ್ಯಾಗ ಯಾರು ತಗೊಂಡ್ರಿ? ಅಬ್ಬಾ, ಬೆವರು ತೇಕು ಎಲ್ಲ ಬರ್ತಾ ಇದೆ. ಅಬ್ಬಾ, ನೋಡು, ಸುಂದರವಾಗಿರ್ತಕ್ಕಂಥ ಮರ, ಕಣ್ಮನ ಸೆಳೆಯುವಂಥ ಗಿಡ ಮರಗಳು, ಬಳ್ಳಿಗಳು, ಪಶು ಪಕ್ಷಿಗಳು, ಅವುಗಳ ಕೂಗುಗಳ ನಿನಾದ ಮಧ್ಯದಲ್ಲಿ ಇಂಥ ಒಂದು ಮಾರ್ಗ. ಅಯ್ಯೋ, ಒಂದು ಕಡೆ ಆನಂದ, ಒಂದು ಕಡೆ ತೇಕ, ಎಲ್ಲ ನಗ್ತಾ ಇದ್ದಾರೆ. ಇದ್ಯಾರು ಸಂತೋಷ ಆಗ್ತಾ ಇದೆ, ಸಂಕಟನೂ ಆಗ್ತಾ ಇದೆ. ಹಕ್ಕಿ ಪಕ್ಷಿಗಳೇ ಅಂತೆ. ಮನೆಯಲ್ಲಿ ಬಹಳಷ್ಟು ನೋವಿನಿಂದ ಇರ್ತಕ್ಕಂಥ ಹಿರಿಯರು, ಗದ್ದಲದೊಳಗಿರ್ತಕ್ಕಂಥ ಹಿರಿಯರು ಇಂಥ ಸುಂದರವಾದ ವಾತಾವರಣದಲ್ಲಿ ಇರ್ತಕ್ಕಂಥ ಪಕ್ಷಿ ಪ್ರಾಣಿಗಳ ಜೊತೆ ಕೂಗುತ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ, ಖುಷಿ ಪಡಿತಾ ಇದ್ದಾರೆ. ಏನಿದ್ದರೇನು ನಿಜ ಬೋಧೆಯೊಂದಿಲ್ಲದಿದ್ದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು
ಎಂದು ಸರ್ಪಭೂಷಣ ಶಿವಯೋಗಿಗಳು ಬಹುಶಃ ಇಂಥ ಕಾನನದ ಒಂದು ಅನುಭವ, ಈ ಕಾನನದ ಮಧ್ಯದಲ್ಲಿ ಸೂರ್ಯ ಚಂದ್ರರು ನಕ್ಷತ್ರ ಏನೂ ಕಾಣುವುದಿಲ್ಲ ಅಂತ ಒಂದು ದಟ್ಟ ಅರಣ್ಯ. ನಮ್ಗೆ ಉಸಿರಾಡಕ್ಕಾಗಲ್ಲ ಅಪ್ಪಾಜಿ, ಬೆವರು ಮಾತಾಡ್ತಿರಲ್ಲಪ್ಪ. ಹೇಳ್ರಿ. ವಾ ಸುಸ್ತಾಗೈತ್ರಿ ಅಪ್ಪಾಜಿ, ಸುಸ್ತಾಗೈತ್ರಿ. ಭಾಳ ಜನ ಅದಾರ ಪರಿ ಬರ್ರಿ. ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಳ್ರಿ. ತಗೋಬೇಕಪ್ಪಾಜಿ. ಹಾ ನಿಮ್ದಿನ ಭಾಳ ದೂರ ಅದಾರ. ಹಾ ತಾವೆಲ್ಲಿಂದ ಬಂದಿನಂದ್ರಿ? ನಾವು ದಾವಣಗೆರೆ ಪರ. ದಾವಣಗೆರೆ. ನಾವು 3ನೇ ಸಾರಿ ಬಂದಾವ ಇಲ್ಲಿಗೆ. ಹಾ ಹಾ ಪ್ರತಿ ಸಲ ಬಂದಾಗೂ ಶರಣರ ಒಂದು ಮಹಾಮನೆಗೆ ಹೋಗಿ ಮಹಾಮನೆಗೆ ಬಂದ. ಹಾ ಹಾ ಇಲ್ಲಿ ಬಂದ ಹೋಗಿ. ವಯಸ್ಸು ಎಷ್ಟ್ರಿ ನಿಮ್ಗೀಗ? ನಮ್ಗೆ 63 ಪರ. ಹಾ ಹಾ ಕಾಸ್ ತೋರ್ಸ್ರಿ ಈ ಕಡೆ ನಿಮ್ಮ ಕಾಸ್ಟ್. ಹೋಗ್ಬೇಕಪ್ಪ. ಬೆವ್ರು ಎಷ್ಟು ಬಂದೈತಿ ಗೊತ್ತಾ? ಆರೋಗ್ಯ ಒಳ್ಳೇದಾತ ಪರೇ. ಹಾ ಆರೋಗ್ಯ ಸುಧಾರಿಸ್ತಿದ್ದ. ಇಲ್ಲೇ ಇದ್ಬಿಟ್ರೆ ಹಾ ಇನ್ನೂ ಸುಧಾರಿಸ್ತಾರೆ. ಇಷ್ಟು ಬೆವ್ರು ನೋಡಿ ಹಿರಿಯರು ಹೇಳ್ತಾ ಇದ್ದಾರೆ, ಇಟ್ಟು ಬೆವ್ರು ಸುರಿಬೇಕಾದ್ರೆ ಸಿಟಿಯಲ್ಲಿ ದುಡ್ಡು ಕೊಡಬೇಕು, ಇಲ್ಲಿ ದುಡ್ಡು ಇಲ್ದೇನೆ ಒಂದು ಬೆವ್ರು ಬರ್ತಾ ಇದೆ. ಮತ್ತು ಇಲ್ಲಿ ಮಹಾಮನೆ ಇನ್ನ ಒಂದು ಕಿಲೋಮೀಟರ್ ಐತ ಖುಷಿ ಕೂಡ ಕೊಡ್ತಾ ಇದೆ. ಅಲ್ಲಿ ನೋಡಿ ಅತ್ಯಂತ ಇಳಿಜಾರದ ಪ್ರದೇಶದಲ್ಲಿ ಪ್ರಕೃತಿಯೇ ನಮಗೆ ಒಂದು ಬಳ್ಳಿಯ ಆಶ್ರಯನ ನೀಡಿದೆ. ನಾವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಏನೇನು ವ್ಯವಸ್ಥೆಯನ್ನು ಮಾಡಿ, ಹರಿಯುವ ನೀರಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕಣ್ಣು ಎನ್ನುವ ಹಾಗೆ ಬೆಟ್ಟದ ಮಧ್ಯದಲ್ಲಿ ಕೂಡ ಎಲ್ಲಿ ಬೇಕೋ ಅಲ್ಲೆಲ್ಲ ಗಂಗೆ ಹರಿತಾ ಇದ್ದಾಳೆ, ಸಮುದ್ರದ ಕಡೆಗೆ ಸಾಗುತ್ತಾ ಇದ್ದಾಳೆ. ನಮ್ಮೆಲ್ಲ ಶರಣರು ಕೂಡ ಒಂದು ಶರಣರ ಮಾರ್ಗದಲ್ಲಿ ಹರಿತಾ ಸಾಗರ ಎಂಬುವ ಲಿಂಗಯ್ಯನಲ್ಲಿ ಲಿಂಗಾಂಗ ಸಾಮರಸ್ಯ ಹೊಂದಲು ಈ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾರೆ. ಏನು ಚಂದ, ಏನು ಅಂದ, ಎಂತ ಅಂದ ಎಂತ ಚಂದ ಪ್ರಕೃತಿಯಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ಎಂತ ಅಂದ ಎಂತ ಚಂದ ಪ್ರಕೃತಿಯಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಆ ಮಹಾಮನೆಗೆ ದಾರಿ ಅಂತಕ್ಕಂಥ ಒಂದು ಫಲಕವನ್ನು ಕೂಡ ಇಂಥ ಬೆಟ್ಟದ ಮಧ್ಯದಲ್ಲಿ ಹೊಸಬರಿಗೆ ಅನುಕೂಲ ಆಗಲಿ ಅಂತ ಅಳವಡಿಸಿದ್ದಾರೆ. ನೋಡಿ ಇಂಥ ಒಂದು ದಾರಿಯಲ್ಲಿ ಶರಣರು ಸಾಗ್ತಾ ಇದ್ದಾರೆ. ಆ ಗುರುವಿನ ಅರುವಿನ ಬಸವಣ್ಣನ ಮಹಾಮನೆ ನೋಡಲಿಕ್ಕೆ ಇಂಥ ಮಾರ್ಗದಲ್ಲಿಯೂ ಅಂಜಲಾರದೆ ಸಾಕಷ್ಟು ತಾಯಂದಿರು, ಸಣ್ಣವರು, ವಯಸ್ಸಾದವರು ಎಲ್ಲರೂ ಸಾಗ್ತಾ ಇದ್ದಾರೆ. ಹರಿವ ಹಾವಿಗಂಜೆ, ಉರಿವ ನಾಲಿಗೆಗೆ ಅಂಜೆ ಅಂತಕ್ಕಂಥ ಬಸವಣ್ಣನವರು ವಚನ ನೆನಪಾಗುತ್ತದೆ. ಅಬ್ಬಾ, ಮುಂದೆ ನೋಡಬೇಕು, ಕೆಳಗೆ ನೋಡಬೇಕು. ಎಲ್ಲ ಚೆನ್ನಾಗಿರಬೇಕು. ಇಂಥ ಹಿರಿಯರು, ಹೆಣ್ಣು ಮಕ್ಕಳು ಅಂಜಲಾರದೆ ಇಂಥ ಒಂದು ಮಾರ್ಗದೊಳಗೆ ಸಾಗುತ್ತಾ ಇದ್ದಾರೆ. ಆಸೆ ಉಳ್ಳವನಿಗಂಜಿಕೆ, ಮೋಸಗಾರನಿಗಂಜಿಕೆ, ಹೇಸಿ ಮನದವನಿಗಂಜಿಕೆ, ವಸುದೀಶ ಪ್ರಭು ಶೂನ್ಯದೇವನ ಶರಣರ ಹಸನಾದ ಶರಣಂಗೆ ಯಾರ ಅಂಜಿಕೆ. ಕಲ್ಪಡೆ ಮೇಲೆ ಇಳಿಜಾರಿನಲ್ಲಿ ಅಬ್ಬಬ್ಬ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ತಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ.
ಅಬ್ಬಬ್ಬಬ್ಬಬ್ಬ. ನಡೆದು ಬಂದೆನಾ ಈ ಕಾಡಿನಲ್ಲಿ, ನಡೆದು ಬಂದೆನಾ ನಿಂತು ನೋಡಿದೆ ದೂರದಿಂದಲಿ, ಕಾಣಿತು ಇದು ಅಂದ ಚಂದದಿ, ಓಡಿ ಬಂದೆ ಹಾಡಿನಲಿಯಲು, ಮೂಡನಾದೆ ದಾರಿ ಕಾಣದೆ. ಅಬ್ಬಬ್ಬ, ಓಹೋ, ಕಾಲು ಜಾರಿದರೆ ಕಾಲು ಹಲ್ಲವು ಸಿಗದಂತಾಗುವುದು. ಕಾಲು ಮುರಿದ್ರೆ ಮುರಿಲಿ, ಮೊಬೈಲ್ ಮುರಿಬಾರ್ದು, ಮಕ್ಕಳು ಬೈತಾರೆ. ಅವಕಾಶ ನೋಡಿ, ವಯಸ್ಸಾದವರು ಕಲ್ಲಿನ ತುದಿಯ ಏನದ ಮೇಲೆ, ದಾರದ ಮೇಲೆ, ಹಗ್ಗದ ಮೇಲೆ ಸಾಗಿದಂತೆ ಒಂದು ಕಡೆ ದರಿ, ಒಂದು ಕಡೆ ಪುಲಿ ಎನ್ನುವ ಹಾಗೆ, ಇನ್ನೊಂದು ಕಡೆ ಗಿಡ ಮರಗಳು ತಗ್ಗು, ಮತ್ತೊಂದು ಕಡೆ ನೀರು ಹರಿತಾ ಇದೆ, ಜೋರಾಗಿ ಹರಿತಾ ಇದೆ. ಬಿದ್ದರೆ ನಮ್ಮನ್ನು ಕರ್ಕೊಂಡು ಸಮುದ್ರವರೆಗೆ ಹೋಗ್ತಾ ಇರ್ತದೆ ಅಂತ ಒಂದು ದಾರಿ. ನಡೆದು ಬಂದೇನಾ ಈ ಕಾಡಿನಲ್ಲಿ, ನಡೆದು ಬಂದೇನಾ ನಿಂತು ನೋಡಿದೆ ದೂರದಿಂದಲಿ, ಕಾಣಿತು ಇದು ಅಂದ ಚಂದದಿ, ಓಡಿ ಬಂದೆ ಹಾಡಿನಲಿಯಲು, ಮೂಡನಾದೆ ದಾರಿ ಕಾಣದೆ. ಹರಿದು ತಿನ್ನುವ ಪ್ರಾಣಿಗಳಿಂದ ಮರೆಯಾಗಿ ಬಂದೆ ನಾನು, ಕಾಡಿನಲ್ಲಿ ಕಾಲ ಕಳೆಯುತ್ತಿರುವೆ ಇಷ್ಟು ದಿನಗಳ ಹೊತ್ತು ನಾನು, ಮರಳಿ ಮತ್ತೆ ಹೋದೆನೆಂದರೆ ಬಂದ ದಾರಿ ಕಾಣದಾಗಿದೆ ಎನ್ನುವ ನನ್ನ ಕವಿತೆ ನನಗೆ ನೆನಪಿಗೆ ಬರ್ತಾ ಇದೆ. ಇಂಥ ಒಂದು ಸನ್ನಿವೇಶ ಬಹುಶಃ ಈ ಸಂದರ್ಭವನ್ನು ನೋಡಿ ಬರಲಿಲ್ಲ, ಆದರೆ ನಿಜವಾದ ಅನುಭವ ಈಗ ಆಗ್ತಾ ಇದೆ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಆಗುತ್ತಿತ್ತೆ ಈ ನಾಡು ಹೊನ್ನಕೇಶನ ಸಿರಿನಾಡು. ಬೇಲೂರು ಹಳೆಬೇಡು, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದೆ. ಇಂಥವೆಲ್ಲ ಹಾಡಿ ಧೈರ್ಯ ತಗೊಳ್ಳು. ನಾನೇ ಫಸ್ಟ್. ನೀವು ಬಂದ್ರಿ ಫಸ್ಟ್? ಹೋಗಿ ಬಂದ್ರಿ? ಹೌದು. ಅಬ್ಬಾ, ಎಷ್ಟು ವಯಸ್ಸು ನಿಮಗ್ರಿ? ನನಗ ಏನೂ ಇಲ್ಲ, ಬರೀ 71. ಅಬ್ಬಬ್ಬಬ್ಬಬ್ಬ, ಅಯ್ಯೋ, ನಿಮ್ದ್ರೊಳಗಿಂದ ಅರ್ಧ ಆಗಿಲ್ಲ ನಮಗೆ. ಬರೀ 71. ಅಬ್ಬಬ್ಬ. ನಿಮ್ಮ ಹೆಸರು ಏನಂದ್ರೆ? ನನ್ನ ಹೆಸರು ಶಿವಬಸವ್ವ ಕಲ್ಕೋಟಿ. ನಾನು ದಾವಣಗೆರೆಯಿಂದ ಬಂದ್ರಿ? ದಾವಣಗೆರೆ. ಈಗ ಹೋಗಿ ಬಂದ್ರಿ ನೀವು? ಹೌದು. ನನ್ನ ಸುರೇಶಣ್ಣ ಮತ್ಸೇಂದ್ರಪ್ಪ ಇಬ್ರು ಸೇರಿ. ನಿಮ್ ಮುಂದೆ ನಮ್ದ ವಯಸ್ಸಾಗೈತಿ, ನಾವು ಇನ್ನು ಹೊಂಟಿ. ಇಲ್ಲ, ನೀವು ಬರೀ ಪ್ಯಾಕ್ ಮಾಡ್ಕೊಂಡಿದ್ದೀರ. ಅಬ್ಬಬ್ಬ, ಇಷ್ಟೆಲ್ಲ ಧೈರ್ಯ ತಗೊಂಡು ಆದರೂ ಕೂಡ ಕೆಲವು ಜನ ಈ ದಾರಿಯನ್ನು ಕ್ರಮಿಸಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮರಳಿ ಬರ್ತಾ ಇದ್ದಾರೆ. ಇನ್ನೇನು ಕೊನೆ ಹಂತಕ್ಕೆ ಬಂದಿದ್ದೇವೆ, ಪ್ರಯತ್ನ ಮಾಡೋಣ. ಡಾಕ್ಟರ್ ಬ್ರೋ ನೆನಪಾಗ್ತಾ ಇದ್ದಾನೆ. ಹಿಡಿದು ನಡೆಯೋ ತಂತಿ, ತಪ್ಪಿದರೆ ಬಿದ್ದಿತು ಕಂತಿ, ಏನು ಕಾಣದೆ ಇಲ್ಲೇ ಕುಂತಿ, ಮುಗಿಯೋದೈತಿ ಬದುಕಿನ ಶಾಂತಿ. ತಂತಿ ಹಿಡೀರೋ ಎಲ್ಲರೂ ತಂತಿ ಹಿಡೀರೋ, ಗುರು ಕೊಟ್ಟ ಲಿಂಗ ಕಂತೆ ಲಿಂಗ ಕೈಯಾಳಗಿಡೀರೋ, ತಂತಿ ಹಿಡೀರೋ ಎಲ್ಲರೂ ತಂತಿ ಹಿಡೀರೋ. ತಂತಿ ಬಿಟ್ಟರೆ ಬದುಕಿನ ಸಂತಿ ಮುಗಿದು ಹೋಗುವುದೋ, ತಂತಿ ಹಿಡೀರೋ ಎಲ್ಲರೂ ತಂತಿ ಹಿಡೀರೋ. ಮಹಾಮನೆ ಅಂದರೆ ನಾವೇನೇನೋ ಅರ್ಥೈಸ್ಕೊಂಡಿದ್ದೀವಿ.
ಏನೋ ಕಟ್ಟಿರಬಹುದು, ಏನೋ ನಿರ್ಮಿಸಿರಬಹುದು, ಆದರೆ ಇಲ್ಲಿ ಪ್ರಕೃತಿಯೇ ಶರಣರ ಮಹಾಮನೆ, ಅರಿವಿನ ಮಹಾಮನೆ, ಗುರುವಿನ ಮಹಾಮನೆ. ಪರಮ ಪೂಜ್ಯರು ಈ ನದಿಯ ಮಧ್ಯದಲ್ಲಿ, ಈ ಹಳ್ಳದ ಮಧ್ಯದಲ್ಲಿ ಬಂಡೆಗಲ್ಲಿನ ಮೇಲೆ ಕುಳಿತು ನಿರಾಕಾರ ನಿರ್ಮಲವಾಗಿರತಕ್ಕಂಥ ಜಗದಗಲ, ಮುಗಿಲಗಲ, ಮಿಗೆ ಅಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎಂದು ಪರಮ ಪೂಜ್ಯರುಗಳು ಇಂಥ ಒಂದು ಗುಡ್ಡ ಬೆಟ್ಟ ಮಧ್ಯದಲ್ಲಿರತಕ್ಕಂಥ ಜುಳು ಜುಳು ನಿನಾದದ ಮಧ್ಯದಲ್ಲಿ ಕಲಕಲರೆಂದು ಹರಿತಿರುವ ಈ ಹಳ್ಳ ಕೊಳ್ಳ ನೆರೆ ಹೊರೆ ಮಧ್ಯದಲ್ಲಿ ಕುಳಿತು ಆನಂದವಾಗಿ ಅಂಗಲಿಂಗದ ಸಾಮರಸ್ಯದಲ್ಲಿ ತೊಡಗಿದ್ದಾರೆ. ಇಂಥ ಒಂದು ಅನುಭವ ಕೆಲವರಿಗೆ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇದೆ. ನೋಡಿ, ಪ್ರಕೃತಿಯೇ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾಮನೆ. ಇದೆಲ್ಲ ನಮ್ಗೆ ಅರ್ಥ ಆಗಿರಲಿಲ್ಲ. ಏನೋ ಒಂದು ಕಟ್ಟಡ ಇರಬಹುದು, ಏನೇನೋ ಇರಬಹುದು ಅಂತ ಇಲ್ಲಿವರೆಗೆ ಬಂದೆವು. ಇಲ್ಲಿ ಈ ಪ್ರಕೃತಿಯೇ, ಈ ಬಯಲೇ, ಈ ಗಿಡ ಮರಗಳೇ, ಇಲ್ಲಿರ್ತಕ್ಕಂಥ ಆ ಕಲ್ಲು ಬಂಡೆಗಳೇ ಒಂದು ಅರಿವಿನ, ಗುರುವಿನ, ಬಸವಣ್ಣನ, ಶರಣರ ಮಹಾಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಾನವ ಮಾಡಿದ ಮನೆತನಕ ದೇವರು ಮಾಡಿದ್ದು ಕೊನೆತನಕ ಎನ್ನುವ ರೀತಿಯಲ್ಲಿ ಇಲ್ಲಿ ಒಂದು ಮಹಾಮನೆ ಪ್ರಕೃತಿಯೇ ನಿರ್ಮಿಸಿದೆ. ಯಾರು ಕಟ್ಟುವುದು ಬೇಕಾಗಿಲ್ಲ, ಕೆಡುವುದು ಬೇಕಾಗಿಲ್ಲ. ಪ್ರಕೃತಿಯ ಅಂತ ಒಂದು ಮಹಾಮನೆಯನ್ನು ನಿರ್ಮಿಸಿದೆ. ಈ ಮಹಾಮನೆಯಲ್ಲಿ ನಾವು ನೀವೆಲ್ಲರೂ ಆಡುವುದು, ಹಾಡುವುದು, ಪಾಡುವುದು, ಪೂಜಿಸುವುದು, ಶರಣರೊಡನೆ ಕೂಡಿ ಆನಂದದೊಳಗೆ ಓಲಾಡುವುದು. ಇಲ್ಲಿರುವುದು ನಮ್ಮ ಮನೆ, ಅಲ್ಲಿರುವುದು ಸುಮ್ಮನೆ. ಇಲ್ಲಿರುವುದು ಶರಣರ ಮನೆ, ಮಹಾಮನೆ, ಬಸವಣ್ಣನ ಮನೆ, ಚನ್ನಬಸವಣ್ಣನ ಮನೆ, ಶರಣರ ಮನೆ. ಅಲ್ಲಿರುವುದು ಸುಮ್ಮನೆ, ಇಲ್ಲಿರುವುದು ಶರಣರ ಮನೆ, ನಮ್ಮ ಮನೆ. ಪರಮ ಪೂಜ್ಯರು ಪ್ರಸಾದ್ ಕೂಡ ಈ ಒಂದು ಕಲ್ಲು ಬಂಡೆಯ ಮಧ್ಯದಲ್ಲಿ ನೀರು ಹರಿಯುತ್ತಿರುವ, ದಬದಬಿಸುತ್ತಿರುವ, ಸುರಿಯುತ್ತಿರುವ ಒಂದು ಜಲಧಾರೆಯಾಗಿ ಧುಮ್ಮಿಕ್ಕುತ್ತಿರುವ ಒಂದು ಕಲ್ಲು ಬಂಡೆಯ ಮಧ್ಯದಲ್ಲಿಯೇ ಆ ಪ್ರಭುವಿನ ಒಡೆಯನ ಪ್ರಸಾದವನ್ನು ಕೂಡಲ ಸಂಗಮ ನೊಲಿಸ ಬಂದ ಪ್ರಸಾದ ಕಾಯವಿದನು ಕೆಡಿಸಲಾಗದು. ದೇವರು ಇಂಥ ಸದೃಢವಾಗಿರತಕ್ಕಂಥ ಕಣ್ಣು, ಕಿವಿ, ಮೂಗು, ಬಾಯಿ ಏನೆಲ್ಲ ಕೊಟ್ಟಿದ್ದಾರೆ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಸೇವೆ, ಮನವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮನೆ. ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮುಕ್ತಿ ನಿಂದೊಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಎಂದು ಬಸವಣ್ಣನವರು ಕೈ ಕಾಲು ಎಲ್ಲವೂ ಸದೃಢವಾಗಿರುವಾಗಲೇ ಇಂಥ ಪುಣ್ಯಮಯವಾಗಿರತಕ್ಕಂಥ ಸ್ಥಳವನ್ನು ನೋಡಬೇಕು ಅಂತಕ್ಕಂಥ ಆ ಪರಮಾತ್ಮನಲ್ಲಿ ಕೂಡುವಂಥ ಮಾರ್ಗವನ್ನು ಹಿಡಿಬೇಕು, ಅವನಿಗಾಗಿ ದುಡಿಯಬೇಕು, ಮುಕ್ತಿಯನ್ನು ಪಡೆಯಬೇಕು ಅಂತಕ್ಕಂಥ ಸಂದೇಶವನ್ನು 800-900 ವರ್ಷಗಳ ಹಿಂದೆ ಅಣ್ಣ ಬಸವಣ್ಣ, ಅಪ್ಪ ಬಸವಣ್ಣ, ಜಗದ್ಗುರು ಬಸವಣ್ಣ, ಜಗಜ್ಯೋತಿ ಬಸವಣ್ಣ ನಮ್ಮೆಲ್ಲರಿಗೆ ಸಾರಿ ಸಾರಿ ಹೇಳಿದ್ದಾರೆ. ಸಾರಿ ಚೆಲ್ಲಿದನು ಮುಕ್ತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ, ಹಿಂದೆ ನೋಡಲು ನಿಂದಿ ಹೋದು, ಮುಂದೆ ನೋಡಲು ಬಂದಿ ಹೋದು, ಸಂದು ಸಂದಿಗೆ ಅದು ತುಂಬಿ ಹೋದು, ಗುರು ತೋರಿಸದಲ್ಲದೆ ಕಾಣಿಸದನ್ನ, ಸಾರೆ ಚೆಲ್ಲಿದನು ಮುಕುತಿ, ಸಾರೆ ಚೆಲ್ಲಿದನು ಮುಕುತಿ ಎಂದು ಶರಣರು ನಮ್ಮ ಬದುಕಿನ ಕೊನೆಯ ಬದುಕಿನ ಗುರಿ, ಮಾನವನ ಜೀವನದ ಗುರಿಯನ್ನು ನಮ್ಮೆಲ್ಲರಿಗೆ
ತಿಳಿಸಿಕೊಟ್ಟಿದ್ದಾರೆ. ಅಂತ ಗುರಿಯನ್ನು ಮುಟ್ಟೋದಕ್ಕೆ ಶರಣರು ಸಾಲುಗಟ್ಟಿ ಬಂದಿದ್ದಾರೆ. ಈ ಒಂದು ದಿವ್ಯವಾಗಿರತಕ್ಕಂಥ ಭವ್ಯವಾಗಿರತಕ್ಕಂಥ ಅರಮನೆಯನ್ನು, ಪ್ರಕೃತಿಯೇ ನಿರ್ಮಿಸಿರತಕ್ಕಂಥ ಅರಮನೆಯನ್ನು ನೋಡಲಿಕ್ಕೆ ಆಗಮಿಸಿದ್ದಾರೆ. ಬನ್ನಿ, ನಾವು ಕೂಡ ಕೊನೆಯಲ್ಲಿ ದರ್ಶನವನ್ನು ಪಡೆಯೋಣ, ಗುರುವಿನ ದರ್ಶನವನ್ನು ಪಡೆಯೋಣ, ಅರುವಿನ ದರ್ಶನವನ್ನು ಪಡೆಯೋಣ. ಸತ್ಯವ ನುಡಿಯುವುದು ಇಷ್ಟು ದೂರ ಬಂದ ನಂತರ ಚನ್ನಬಸವಣ್ಣನವರ ಒಂದು ವಚನ ಕಟ್ಟುಗಳನ್ನು ಮತ್ತೆ ಕೈಯಲ್ಲಿ ಹಿಡ್ಕೊಂಡು, ದಾರಿ ಕಾಣದಾಗಿದೆ ಪ್ರಭು ದೇವನೇ, ಕೈಯ ಹಿಡಿದು ನಡೆಸು ಯೋಗಿ ವರ್ಯನೇ, ದಾರಿ ತಿಳಿಯದಾಗಿದೆ ಬಸವ ತಂದೆ, ಕೈಯ ಹಿಡಿದು ನಡೆಸು ಯೋಗಿ ವರ್ಯನೇ. ಸುಮಾರು ಈ ಮಹಾಮನೆ ಪ್ರಕೃತಿಯೇ ನಿರ್ಮಿಸಿರತಕ್ಕಂಥ ಮಹಾಮನೆ ಸುಮಾರು 200-300 ಅಡಿಗಳಷ್ಟು ಬೆಟ್ಟದ ಒಳಗಡೆ ಗವಿಯ ರೀತಿಯಲ್ಲಿ ಹರಿಯುವ ನೀರು ಎಲ್ಲಿಂದಲೋ ಬಂದು ಎಲ್ಲಿಯೋ ಸಾಗ್ತಾ ಇದೆ. ಕಲರವ ನಾದ ಕೇಳ್ತಾ ಇದೆ. ಏರುವುದು ಇಳಿಯುವುದು ದಾರಿ ಕಾಣಲಾಗಿದೆ. ಬಸವಲಿಂಗ ನಮ ಶಿವಾಯ, 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 ಬಸವಲಿಂಗ ನಮ ಶಿವಾಯ. ಎತ್ತ ನೋಡಿದ ರಕ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಎಲ್ಲವೂ ಬಸವಣ್ಣನಿಂದ. ಹಬ್ಬ ಮಾತುಗಳೆಲ್ಲವೂ ಲಿಂಗವೆನ್ನೆ, ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗದೆನ್ನೆ, ನೀನೆನ್ನೆ, ನಾನೆನ್ನೆ. ಚನ್ನಮಲ್ಲಿಕಾರ್ಜುನನಲ್ಲಿ ಲಿಂಗೈಕ್ಯವಾದ ಬಳಿಕ ಏನೇನು ಅನ್ನೆ ಎನ್ನುವ ಅಕ್ಕ ಮಹಾದೇವಿ ವಾಣಿಯಂತೆ ಇಲ್ಲಿವರೆಗೆ ಏನೇನು ಹೇಳ್ತಾ ಬಂದ. ಈ ಎಲ್ಲ ಕ್ಷೇತ್ರದ ಕುರಿತು, ಪ್ರಕೃತಿಯ ಕುರಿತು, ಶರಣರ ಪುಣ್ಯ ಪಾವನ ಧೂಳಿಯಿಂದ ಪುನೀತವಾಗಿರತಕ್ಕಂಥ ಈ ನೆಲ ಜಲ ಬೈಲದ ಕುರಿತು ಏನೇನು ಹೇಳಿದೆ. ಇಲ್ಲಿಗೆ ಬಂದ ನಂತರ ಮಾತುಗಳು ಮೌನವಾಗ್ತಾ ಇದೆ, ಶಬ್ದಗಳು ನಿಲ್ಲುತ್ತಾ ಇದೆ, ನಿಶಬ್ದವಾಗ್ತಾ ಇದೆ. ಕಟ್ಟಿದರು ಶರಣರು ಹೊಸ ನಾಡೊಂದನ್ನು, ಹೊಸ ಬೀಡೊಂದನ್ನು. ಸುಮಾರು 200 ಫೂಟ್ ಬಂದಿದ್ದೀನಿ. ಇನ್ನೂ 100 ಅಡಿಗಳು
ಈ ಒಂದು ಗುಹೆಯಲ್ಲಿ ಹೋಗಬೇಕಾಗಿದೆ, ಈ ಒಂದು ಮಹಾಮನೆಯಲ್ಲಿ ಹೋಗಬೇಕಾಗಿದೆ. ಸುಮಾರು ಭಾಳಷ್ಟು ದೊಡ್ಡದಾಗಿದೆ. ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಯಾಣ ಮಂಟಪ, ಅದಕ್ಕಿಂತಲೂ ದೊಡ್ಡದು ಪ್ರಕೃತಿ ಮಾಡಿದಂಥ ಮಹಾಮನೆ. ಇನ್ನೂ ದೂರ ಇದೆ. ಏನೈತ್ರಿ ಅಲ್ಲಿ? ಗವಿ ನಿಮ್ಮ ಕಡೆ ಬ್ಯಾಟ್ರಿ ಐತೇನು? ಬ್ಯಾಟ್ರಿ ಇದೆ ಓ ಅಣ್ಣ, ಇಲ್ಲೊಂದು ಸ್ವಲ್ಪ ಬ್ಯಾಟ್ರಿ ಬಿಡಲಿಲ್ಲ. ಇಲ್ಲೊಂದು ಸಣ್ಣದಾಗಿರ್ತಕ್ಕಂಥ ಅಣ್ಣ ಬಸವಣ್ಣ, ಅಪ್ಪ ಬಸವಣ್ಣ, ಜಗದ್ಗುರು ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ವಿಶ್ವಗುರು ಬಸವಣ್ಣ. ನಾನಿದನ್ನು ಒಂದು 100, 200, 300 ಅಡಿಯಷ್ಟು ಇರ್ಬೋದಂದರೆ ಇದು ಸುಮಾರು 500 ಮೀಟರ್ಗಿಂತ ಸುಮಾರು ಅರ್ಧ ಕಿಲೋಮೀಟರ್ ಆಗುವಷ್ಟು ಗುಹೆ ಈ ಒಂದು ಮಹಾಮನೆ ನಿರ್ಮಾಣವಾಗಿದೆ. ಮುಂದೇನು ಕಾಣಲ್ಲ, ಏನು ಕಾಣಲ್ಲ, ಕತ್ತಲ. ದಾರಿ ಕಾಣದಾಗಿದೆ ಪ್ರಭು ದೇವನೇ, ಕೈಯ ಹಿಡಿದು ನಡೆಸು ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ಪ್ರಭು ದೇವನೇ. ದೇವನ ಮನೆಯಿದು ಈ ಜಗದಲ್ಲಿ, ದೇವನ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವನ ಮನೆಯಿದು ಈ ಜಗವೆಲ್ಲ. ನೀರಿಗೆ ನೈದಿಲೇವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರ ದೊಸಲ ವಿಭೂತಿಯೇ ಶೃಂಗಾರ ಎನ್ನುವ ಅಪ್ಪ ಬಸವಣ್ಣನ ವಾಣಿಯಂತೆ ಇಂದು ಇಂಥ ಒಂದು ದಟ್ಟವಾದ ಅರಣ್ಯದಲ್ಲಿ ಕೂಡ ವಿಭೂತಿಯನ್ನು ಶರಣರು ತಮ್ಮ ಸಂಗಡ ತಂದಿದ್ದಾರೆ. ಎಲ್ಲರಿಗೂ ಕೂಡ ಧರಿಸಿಕೊಳ್ಳಲಿಕ್ಕೆ, ಸ್ಪರ್ಶ ಮಾಡಲಿಕ್ಕೆ ಈ ಅರಿವಿನ ಗುರುವಿನ ಆ ಬಸವಣ್ಣನ ಮಹಾಮನೆಯವರೆಗೂ ತಮ್ಮ ಒಂದು ಭಕ್ತಿ ಭಾವದಿಂದ ವಿಭೂತಿಯನ್ನು ಧರಿಸಿ ನಾವು ಕೂಡ ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ಈ ಒಂದು ಪ್ರಕೃತಿಯೇ ನಿರ್ಮಾಣ ಮಾಡಿರ್ತಕ್ಕಂಥ ಅರಿವಿನ ಮನೆ, ಗುರುವಿನ ಮನೆ, ಅಪ್ಪ ಬಸವಣ್ಣನ ಮನೆ, ಶರಣರ ಮಹಾಮನೆಯಲ್ಲಿ ನಾವು ಕೂಡ ಆಗಮಿಸಿದ್ದೇವೆ. ಇಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ನಿಜವಾಗಲೂ ಇಲ್ಲಿ ಮಾಡುವ ಪ್ರಾರ್ಥನೆ ನಮ್ಮ ಅಪ್ಪ ಬಸವಣ್ಣ ಖಂಡಿತವಾಗಿಯೂ ಕೇಳಿಸಿಕೊಳ್ತಾನೆ. ಮಲ್ಲಿಕಾರ್ಜುನನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ವಿಶ್ವಕ್ಕೆ ಜಯವಾಗಲಿ, ಸಕಲ ಜೀವಾವಳಿಗೆ ಸಾಗಲಿ.
ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರ ದಿವ್ಯ ತತ್ವಗಳಿಗೆ ಜ್ಞಾನಿ ಚನ್ನ ಬಸವೇಶ್ವರರ ದಿವ್ಯ ತತ್ವಗಳಿಗೆ ಚನ್ನಯ್ಯನವರ ದಿವ್ಯ ತತ್ವಗಳಿಗೆ ಪದ ಅಪ್ಪಣ್ಣನವರ ದಿವ್ಯ ತತ್ವಗಳಿಗೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಹೊಸ ಬೆಳಕ ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಕೊಲ್ಲೆತ್ತಿ ಜನವು ಹಾಡುವುದು ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು ಹೋದಲ್ಲಿ ಹೊಸ ಮಾತು ಹೋದಲ್ಲಿ ಹೊಸ ಮಾತು ಹಾಗೂ ಶಿವ 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 ಎಂದು ಶಿವನಾಗಿ ಶಿವನ ಕೂಗಿತು. ಹರ 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 ಹರನಾಗಿ ಹರನ ಕೂಗಿತು. ಗುರುಗಳಾಗಿರ್ತಕ್ಕಂಥ ಆಯರ್ ಮಠಪತಿಯವರು ಬಸವಾನಂದ ಪರಮ ಪೂಜ್ಯರು ಪ್ರಸಾದ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೆ ಪ್ರಸಾದ ಮಾಡ್ತೀನಿ. ಪ್ರಸಾದ ನಮ್ಗೆ ಪ್ರಸಾದ ಹಬ್ಬಗಳ ಪ್ರಸಾದ ಐತಿ. ನಮ್ಗೆ ಪ್ರಸಾದ ಕೊಡು. ಅದ್ರಾಗಿಂದ ಒಂದು ಸ್ವಲ್ಪ ಕೈಯಾಗ ಒಂದು ಸ್ವಲ್ಪ ಅಲ್ಲೇ ಕುಂದಿರ್ತೀನಿ. ಅಲ್ಲಿ ಬರಲಿ ಇಲ್ಲಿ ಬರಲಿ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಜವಾಗಲೂ ಬಸವಣ್ಣನ ಮಹಾಮನೆಯ ದಾಸೋಹದ ಪ್ರಸಾದ ನನಗೂ ಸಿಕ್ತು. ಎನ್ನ ಪುಣ್ಯ, ಆಹಾ ಎನ್ನ ಪುಣ್ಯ, ಆಹಾ ಎನ್ನ ಭಾಗ್ಯ. ಪರಮ ಪೂಜ್ಯರಾಗಿರ್ತಕ್ಕಂಥ ಆಯಾರ್ ಮಠಪತಿ ಅಪ್ಪಗಳವರ ಒಂದು ದಿನ ಸಾನ್ನಿಧ್ಯದಲ್ಲಿ ಚನ್ನಬಸವಣ್ಣವರ ಮಹಾಮನೆಯ ಜೊತೆಯ ಪಕ್ಕದಲ್ಲಿ ಹರಿಯುವ ನದಿಯ ದಂಡೆಯ ಮೇಲೆ ಕುಳಿತುಕೊಂಡು ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಆಯ್ತು ಬಸವಣ್ಣ ನಿಮ್ಮಿಂದ ಗುರು ಸಾಹಿತ್ಯವನಿಗೆ, ಆಯ್ತು ಬಸವಣ್ಣ ನಿಮ್ಮಿಂದ ಆಯ್ತು ಬಸವಣ್ಣ ನಿಮ್ಮಿಂದ ಜಂಗಮ ಸಾಹಿತ್ಯವನಿಗೆ, ಆಯ್ತು ಬಸವಣ್ಣ ನಿಮ್ಮಿಂದ ಪ್ರಸಾದ ಸಾಹಿತ್ಯವನಿಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಿಲ್ಲದೆ ಮತ್ತಾರು ಇಲ್ಲ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ. ಭಾಳ ಸುಂದರವಾಗಿರ್ತಕ್ಕಂಥ ಈ ಒಂದು ತಾಣ, ಈ ತಾಣಕ್ಕೆ ಈ ಚನ್ನಬಸವಣ್ಣ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಉಳುವಿ ಕ್ಷೇತ್ರಕ್ಕೆ ಬಂದರೆ ತಾವೆಲ್ಲರೂ ಕೂಡ ಈ ಒಂದು ಪುಣ್ಯಕ್ಷೇತ್ರ, ಶರಣರ ಕ್ಷೇತ್ರ, ಶರಣರ ಅರಿವಿನ ಮಹಾಮನೆಗೆ ತಾವು ಕೂಡ ಭೇಟಿ ಕೊಡಿ. ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅವು ಲೋಕದ ಹಿತಕ್ಕೆ, ಅವು ಲೋಕದ ಹಿತಕ್ಕೆ. ಪ್ರಕೃತಿಯ ಮಧ್ಯ ಜಲದ ಮಂಟಪದಲ್ಲಿ ಕುಳಿತು ನಿರಾಕಾರ ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಎಂದು ಶರಣರು ಈ ಜಲದ ಮಂಟಪದಲ್ಲಿ ಕುಳಿತು ಆ ನಿರಾಕಾರ ಪರಬ್ರಹ್ಮ, ಪರವಸ್ತು, ಅರಿವಿನ ಕುರು ಇಷ್ಟಲಿಂಗವನ್ನು ಹಿಡಿದು ಪೂಜಿಸುತ್ತಿದ್ದಾರೆ. ವಚನಗಳ ಪ್ರಾರ್ಥನೆಯ ಮುಖಾಂತರ, ವಚನಗಳ ಪಠಣದ ಮುಖಾಂತರ
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಇಷ್ಟಲಿಂಗದ ಪೂಜೆಯ ಮುಖಾಂತರ ಅಂತರಂಗ ಬಹಿರಂಗ ಎರಡನ್ನೂ ಶುಚಿಗೊಳಿಸುತ್ತಾ ಇರುವ ಶರಣರು ಧನ್ಯರು ಧನ್ಯರು. ಕರ್ಮನಾಶಿ ಲಿಂಗಪಾದೋದಕದಿಂದ ಪ್ರಾರಬ್ಧ ಕರ್ಮನಾಶಿ ಲಿಂಗಪಾದೋದಕದಿಂದ ಕರ್ಮನಾಶಿ ಇಂತೆ ತಿಳಿದೋದಕದಲ್ಲಿ ನಿಮ್ಮ ತಿಳಿದೋದಕವ ನಿಮ್ಮ ಚರಣನೇ ಬಲ್ಲ ಕೂಡಲ ಚನ್ನ ಸಂಗಮ ದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಅಪ್ಪ ಮಡಿವಾಳ ಮಾತೆ ತಂದೆಯವರಿಗೆ ಜಯವಾಗಲಿ. ಶಿವಶರಣ ಅರಳಯ್ಯನವರಿಗೆ ಜಯವಾಗಲಿ. ಅಂಬಿಗರ ಚೌಡಯ್ಯನವರಿಗೆ ಜಯವಾಗಲಿ. ಅಂತರಂಗ ಬಹಿರಂಗವನ್ನು ಶುದ್ಧಗೊಳಿಸುವ ಶುದ್ಧ ಶರಣರು, ಸಿದ್ಧ ಶರಣರು, ಪ್ರಸಿದ್ಧ ಶರಣರು ನಮ್ಮ ಈ ಒಂದು ಯಾತ್ರೆಯಲ್ಲಿ ಇಂಥ ಒಂದು ಪ್ರಕೃತಿಯ ನಿರ್ಮಾಣಗೊಳಿಸಿರತಕ್ಕಂಥ ಜಲಮಂಟಪದಲ್ಲಿ ಕುಳಿತು ಇಷ್ಟಲಿಂಗದ ಪೂಜೆ ಮಾಡುವುದರ ಮುಖಾಂತರ ತನು ಮನಗಳನ್ನು ಶುಚಿಗೊಳಿಸುತ್ತಾ ಇದ್ದಾರೆ. ಜಲದ ಮಂಟಪದಲ್ಲಿ ಉರಿಯ ಚಪ್ಪರವನ್ನು ಹಾಕಿ ಹಸೆಗಲ್ಲ ಮನೆ ಹಾಕಿ ಅನ್ನುವ ಅಕ್ಕಮಹಾದೇವಿಯ ಜಗನ್ಮಾತೆ ಅಕ್ಕಮಹಾದೇವಿ ವಚನ ನೆನಪಾಗ್ತಾ ಇದೆ. ಈ ಶರಣರ ಕಂಡು ನನಗೂ ಈ ಒಂದು ಜಲದ ಮಂಟಪದಲ್ಲಿ ತನ್ನುವ ಮನವನ್ನು ಶುಚಿಗೊಳಿಸುವ ಸ್ನಾನವನ್ನು ಹರಿಯುವ ನದಿಯಲ್ಲಿ ಕಲರವನಾದ ತೋಡ ಶಿವ ಶಿವ ಎಂದೇವೆ. ಎಷ್ಟು ನೀರು ಬರ್ತದೆ ನೋಡಿ, ಚಿಕ್ಕದಾಗಿರ್ತಕ್ಕಂಥ ಜಲಪಾತದಲ್ಲಿ ನೀರು ಬಿದ್ದರೆ ಏನಾಗಂಗಿಲ್ಲ. ನೀರು ಬಿದ್ದರೆ ಮನ ಎಲ್ಲ ಹಾಗಾಗ್ತಿತ್ತು. ಮತ್ತೆ ನಾವು ಬಂದ ಕಾರ್ಯಕ್ಕೆ ನೀವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ನಾನು ತೈಲವಾದೆ, ನೀವು ಬತ್ತಿ ಆದಿರಿ, ಪ್ರಭುದೇವರು ಜ್ಯೋತಿ ಆದರು. ಕಲ್ಯಾಣವೆಂಬ ಪ್ರಣತೆ ದೇದೀಪ್ಯಮಾನವಾಗಿ ಬೆಳೆಯಿತು, ಕಲ್ಯಾಣದ ಪ್ರಣತೆ ಒಡೆಯಿತ್ತು. ತೈಲವು ಚೆಲ್ಲಿತ್ತು, ಬತ್ತಿಯು ಬಿದ್ದಿತ್ತು, ಕೂಡಲ ಸಂಗನ ಶರಣರ ಮನನೊಂದಿತ್ತು. ಚನ್ನಬಸವಣ್ಣ ಈ ಪರಮ ಪವಿತ್ರವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಉಳಿಸುವ ಜವಾಬ್ದಾರಿ ನಿಮಗಿದೆ. ಈ ವಚನ ಸಾಹಿತ್ಯವನ್ನು ಉಳಿಸುವ ಮಹತ್ ಕಾರ್ಯವನ್ನು ನೀನು ಮಾಡು. ಮಹಾನುಭಾವರಾಗಿರ್ತಕ್ಕಂಥ ಚನ್ನಬಸವಣ್ಣವರು ಆ ವಚನ ಸಾಹಿತ್ಯವನ್ನು ಉಳಿಸಿರ್ತಕ್ಕಂಥ ಮಹಾಮನೆ ಗವಿ ಇದು. ಪರಮ ಪೂಜ್ಯರಾಗಿರ್ತಕ್ಕಂಥ ಆಯಾರ ಮಠಪತಿ ಅಪ್ಪಗಳವರ ಒಂದು ದಿವ್ಯ ನೇತೃತ್ವದಲ್ಲಿ ಅಸಂಖ್ಯಾತ ಶರಣರು ಮಹಾಮನೆಯ ಗವಿಯನ್ನು ಪ್ರವೇಶಿಸಿ ಅಲ್ಲಿ ಸ್ನಾನ ಪೂಜೆ ಪ್ರಸಾದವನ್ನು ಮುಗಿಸಿಕೊಂಡು ಮತ್ತೆ ಮರಳಿ ಗೂಡಿಗೆ ಹೊರಟಿದ್ದೇವೆ. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನಾವು ಎಲ್ಲರೂ ಬಂದ ಕಾರ್ಯಕ್ಕೆ ಆಯಾರ್ ಮಠಪತಿ ಗುರುಗಳು ಬಂದರು, ಚನ್ನಬಸವಾನಂದ ಸ್ವಾಮಿಗಳು ಬಂದರು. ಜಾತ್ರೆ ಮುಗಿಯಿತು, ಯಾತ್ರೆ ತಲುಪಿತು, ಅರಿವು ಅಳವಟ್ಟಿತು. ನಮ್ಮ ದಾನ ಸಂಕುಲ ಅದ್ಭುತವಾಗಿ ನೀರಾಟವನ್ನು ಆಡುತ್ತಿದ್ದಾರೆ. ಒಂದು ಥರ ಅಂಶಗಳೇ ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ನೀವು ಕಾಣಿರಿ, ನೀವು ಕಾಣಿರಿ. ಸ್ವರವೆತ್ತಿ ಪಾಡುವ ಕೋಗಿಲೆಗಳೇ ನೀವು ಕಾಣಿರಿ, ನೀವು ಕಾಣಿರಿ. ಎರೆಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರಿ, ನೀವು ಕಾಣಿರಿ. ನದಿ ಸರೋವರದ ಆಡುವ ಹಂಸಗಳಿರ ನೀವು ಕಾಣಿರಿ, ನೀವು ಕಾಣಿರಿ. ಚನ್ನಮಲ್ಲಿಕಾರ್ಜುನ ದೇವ ಇದ್ದರೆ ಕರೆದು ತೋರಿರಿ, ಕರೆದು ತೋರಿರಿ, ಕರೆದು ತೋರಿರಿ.
ಅಣ್ಣ ಓ! ಹೇಳ್ರಿ ಅನುಭವ ಹೇಳ್ರಿ ನಿಮ್ದು ಏನು ಇಲ್ಲಿ ಯಾತ್ರೆ ಅನುಭವ ಹೇಳ್ರಿ. ಅಪ್ಪವರು ಕೊನೆಗೆ 109 ವರ್ಷ ಆದ್ಮೇಲೆ ಇಲ್ಲೇ ಚನ್ನಬಸವಣ್ಣನವರ ಮಹಾಮನೆಯೊಳಗ ಉರಿಯುಂಡ ಕರ್ಪೂರದಂತೆ ವಿಲೀನವಾಗುತ್ತೇವೆ. ಶರಣರು ಮರಣವನ್ನು ಮಹಾನವಮಿ ಎಂದು ಸ್ವೀಕರಿಸಿದರು. ಶರಣಾರ್ಥಿ. ಏ ಕೈಯಾಗ ಹುಟ್ಟು ಹಿಡ್ಕೊಂಡು ನಿಂತಾರ ಅಂಬಿಗರು. 9 ನಮ್ಮ ಎಸ್.ಎಲ್. ಬಾಡ್ಗಿ ಗುರುಗಳು ಅವರಿಗೆ ಈಗ ಕೇವಲ 28 ವರ್ಷ, ಅಂದರೆ ಉಲ್ಟಾ ಮಾಡಿದ್ರೆ 82 ವರ್ಷ. ಈಗ ಅವರು ಮದುವೆಯಾಗಿ ಕೇವಲ 1 ವರ್ಷ 3 ತಿಂಗಳಾಗಿದೆ. 82ರ ಚಿರ ಯುವಕ ಈ ನಮ್ಮ ಬಸವಭೂಮಿ ಯಾತ್ರೆಯಲ್ಲಿ ನಾವು ಹೋಗಿರ್ತಕ್ಕಂಥ ನಮ್ಮಂಥವರಿಗೂ ನಮಗಿಂತಲೂ ಹರಿದವರಿಗೂ ಕಷ್ಟ ಆಗುವಂಥ ಒಂದು ದಾರಿಯಲ್ಲಿ ಅವರು ಈ ಬಸವಣ್ಣನವರ ಶರಣರ ಮಹಾಮನೆಗೆ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಶರಣ ವಿಚಾರ ವಾಹಿನಿ ಹಾರುಗೆರೆಯ ಸಂಚಾಲಕರಾಗಿ ಶರಣ ಧರ್ಮ ಹಾಗೂ ವಚನ ಧರ್ಮವನ್ನು ಪ್ರಚಾರ ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕೋಲ ತುದಿಯ ಕೋಡಗನಂತೆ ನೇನ ತುದಿಯ ಗೊಂಬೆಯಂತೆ ನಾನು ಆಡಿದೆನಯ್ಯ ನೀ ನಾಡಿಸಿದಂತೆ, ನಾ ನುಡಿದಿನಯ್ಯ ನೀ ನುಡಿಸಿದಂತೆ, ನಾನಿರುವೆನಯ್ಯ ನೀ ನಿರಿಸಿದಂತೆ, ಚನ್ನಮಲ್ಲಿಕಾರ್ಜುನ ದೇವ ಸಾಕೆಂಬನಕ್ಕ ಎಂಬ ಅಕ್ಕಮಹಾದೇವಿಯ ವಚನದಂತೆ ನಮ್ಮ ನಿಮ್ಮೆಲ್ಲರ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಆರ್ ಮಠಪತಿ ಗುರುಗಳ ಒಂದು ನೇತೃತ್ವದಲ್ಲಿ ಈ ಬಸವಭೂಮಿ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುಮಾರು 4 ದಿನಗಳ ಕಾಲ ನಡೆದಂಥ ಈ ಎಲ್ಲ ಯಾತ್ರೆಗೆ ಅವರ ನೇತೃತ್ವದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಸಂತೋಷದಿಂದ ಈ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಕೆಳಗಾಯಿರಪ್ಪ, ಕೂತ್ ಕೆಳಗಾಯಿರಿ. ಇಲ್ಲ ಸೊಕ ಸಿಡಿರಿ ಕೈ. ಇನ್ನು ಗೌಡಟ್ಟಿಯವರು ಮಹಾವೀರನ ಪಾತ್ರವನ್ನು ಮಾಡುತ್ತಾರೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿಪ್ಪವರನ್ನು ಕಂಡೆ, ನಿಮ್ಮ ಚಿಂತೆಯಲ್ಲಿಪ್ಪವರನ್ನು ಒಬ್ಬರನ್ನು ಕಾಣಿನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಎನ್ನುವ ಹಾಗೆ ನಮ್ಮ ಮನೆಯ ಜೀವನದ ಎಲ್ಲ ಜಂಜಡಗಳನ್ನು ಮರೆತು ಈ ಬಸವಭೂಮಿ ಯಾತ್ರೆಯಲ್ಲಿ ಇಲ್ಗಬ್ರಿ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ವಿದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆಯುವುದೇ ಚಿಂತೆ ಎನ್ನುವ ಹಾಗೆ ಶಿವಚಿಂತೆಯಲ್ಲಿ ಶರಣರ
ಚಿಂತನೆಯಲ್ಲಿ ಈ 4 ದಿನಗಳ ಕಾಲ ನಮ್ಮ ಈ ಬಸವ ಭೂಮಿಯ ಯಾತ್ರೆಯನ್ನು ನಾವು ಪೂರೈಸಿದ್ದೇವೆ. ಕಳ್ಳಗಂಜಿ ಕಾಡ ಹೊಕ್ಕರೆ ಹುಲಿ ತಿಂಬುದು ಮಾಳ್ಬದೆ, ಹುಲಿಗಂಜಿ ಹುತ್ತವ ಹೊಕ್ಕರೆ ಹಾವು ಕಚ್ಚದೆ ಮಾಳ್ಬದೆ, ಹುತ್ತವ ಬಡಿದರೆ ಹಾವು ಸಾಯಬಲ್ಲುವುದೇ ಅಯ್ಯ, ಅಘೋರ ತಪವ ಮಾಡಿದರೇನು ಅಂತರಂಗ ಆತ್ಮಸುದ್ಧಿ ಇಲ್ಲದವರ ನೆಂತ ನಂಬುವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಅಲ್ಲ ಅದ ಹೆಂಗ್ ಮಾಡತ್ತಾರ, ನೀನು ಹಂಗ್ ಮಾಡಿ ಕಡೆ ನೀನು ಮಾಡತ್ತೆ ಈಚೆ ಕಡೆ ಬಾ, ಇಲ್ಲಿ ಬಾ, ಈಚೆ ಕಡೆ. ಮಜ್ಜಿಗೂಟಕ್ಕೆ ಲೇಸು ಮಜ್ಜನಕ್ಕೆ ಮಡಿಲೇಸು ಕಜ್ಜಾಯ ತುತ್ತು ಒನಲೇಸು ಮನೆಗೊಬ್ಬ ಅಜ್ಜಲೇಶಂದ ಸರ್ವಜ್ಞ ಎನ್ನುವ ಹಾಗೆ ನಮ್ಮ ಬಾಡಗಿಸರು 82ರ ಹರೆಯದಲ್ಲಿ ಚಿರ ಯುವಕರಂತೆ ನಮ್ಮೆಲ್ಲರ ಜೊತೆಗೆ ಈ ಒಂದು ಕೊಳ್ಳದಲ್ಲಿ ಈಜಾಡುವುದರ ಮುಖಾಂತರ ಅತ್ಯಂತ ಸಂತೋಷವನ್ನು ಪಡಿತಾ ಇದ್ದಾರೆ. ಜಡ್ ಬಾಡಿ ತಗೊಂಡಾಗತ್ತೆ ಹೆಣ ಭಾಳ ಮಾತಾಡಕತ್ತಾರಲ್ಲ ಅಮ್ಮ, ಹೆಣವನ್ ಎದ್ದು ಕೂಗಿತ್ತು ಐತಿ ಇಲ್ಲಿ. ಹೆಪ್ಪಿಟ್ಟ ಹಾಲು ಏನು ಮೊಸರು ಮಜ್ಜಿ ಬೆನ್ನಿಗೆ ತುಪ್ಪ ಹಾಗೆ ಸಿಹಿ ಗೊಂಡಿತ್ತು ಐತಿ ಇಲ್ಲಿ. ಮುಂದಿನ ಐತಿ ಅಕ್ಕನ ವಾಣಿ ಐತಿ ಇಲ್ಲಿ. ಅಲ್ಲ ಅಲ್ರಿ, ನಾವು 43 53 ಹಿಂದೆ ಉಳ್ದಿದ್ವಿ. ಅದನ್ನ ಏನು